ಎಸ್ ಯುವಜನತೆಯನ್ನು ಉದ್ದೇಶಿಸಿ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಂಡ್ವಿ ಎನ್ನುವಂತಹ ವಿಡಿಯೋ ಆದಮೇಲೆ ಪ್ರಧಾನಿ ಮೋದಿ ಮತ್ತೊಂದು ಸೆಲ್ಫಿ ವಿಡಿಯೋವನ್ನ ಹೊರಬಿಟ್ಟರು. ಅದು ಥ್ಯಾಂಕ್ ಯು ಫ್ರೆಂಡ್ಸ್ ಅಂತಲೇ ಪ್ರಧಾನಿ ಮೋದಿ ಮಾತನ್ನ ಶುರು ಮಾಡ್ತಾರೆ. ನೆನ್ನೆ ತಡರಾತ್ರಿ ಪ್ರಧಾನಿ ಮೋದಿ ಸೆಲ್ಫಿ ವಿಡಿಯೋ ಪೋಸ್ಟ್ ಮಾಡಿದ್ರು. ನೆನ್ನೆ ಮಧ್ಯರಾತ್ರಿ ಮಾತನಾಡಿದವರು, ನಿಮ್ಮೊಂದಿಗೆ ಮಾತನಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ನಾನು ಪೋಸ್ಟ್ ಮಾಡಿದ ವಿಡಿಯೋಗೆ ನೀವು ಪ್ರತಿಕ್ರಿಯಿಸಿದಂತಹ ರೀತಿ ಸಕಾರಾತ್ಮಕ ಸಲಹೆಗೆ ಧನ್ಯವಾದ ಅಂದಿದ್ದಾರೆ ಪ್ರಧಾನಿ. थैंक यू फ्रेंड्स। कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों। ಇನ್ನು ನೀಟ್ ಅಕ್ರಮದ ವಿರುದ್ಧ ದೇಶದಾದ್ಯಂತ ಸಿಡಿದೆದ್ದ ಕಾಂಗ್ರೆಸ್ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದೆ. ಪೋಸ್ಟ್ ಆದ 8 ನಿಮಿಷಗಳಲ್ಲಿ 25 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಪಡ್ಕೊಂಡಿದೆ. ಅಂದ್ರೆ ಮೋದಿ ರಿಲೀಸ್ ಮಾಡಿದಂತಹ ವಿಡಿಯೋ ಏನಿದೆ, ವಿಡಿಯೋಗೆ ಸಂಬಂಧಪಟ್ಟಂತೆ ಯುವಕರ ಪ್ರೀತಿ ಬೆಂಬಲಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಮೋದಿ. ಇನ್ಸ್ಟಾಗ್ರಾಂನಲ್ಲಿ 102 ಮಿಲಿಯನ್ ಫಾಲೋವರ್ಸ್ ಹೊಂದಿರುವಂತಹ ಮೋದಿ ಪೋಸ್ಟ್ ಆದ 8 ನಿಮಿಷಗಳಲ್ಲಿ 25 ಲಕ್ಷ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಮೋದಿ ಧನ್ಯವಾದವನ್ನು ತಿಳಿಸಿದ್ದಾರೆ. ಅಂದ್ರೆ ಮೊನ್ನೆ ಒಂದು ವಿಡಿಯೋ ಏನು ಸೆಲ್ಫಿ ವಿಡಿಯೋ ಮಾಡಿದ್ರು ಮೋದಿ, ಅದಕ್ಕೆ ಸಿಕ್ಕಂತಹ ರೆಸ್ಪಾನ್ಸ್ ಏನಿದೆ ಅದಕ್ಕೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಮೋದಿ ಈ ವಿಡಿಯೋ ಮುಖಾಂತರ. ಇನ್ನು ಕಾಂಗ್ರೆಸ್ ಈ ನೀಟ್ ಅಕ್ರಮದ ವಿರುದ್ಧ ಸಿಡಿದೆದ್ದಿದೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗಿದೆ. ಅದನ್ನ ವಿರುದ್ಧ ಕಿಡಿಕಾರ್ತಾ ಇರುವಂತಹ ಕಾಂಗ್ರೆಸ್ ಒಂದು ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ತಾ ಇದೆ. ದೇಶಾದ್ಯಂತ ಮೊಂಬತ್ತಿ ಮೆರವಣಿಗೆ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಕೆ.ಸಿ. ವೇಣುಗೋಪಾಲ್ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಷ್ಟ್ರಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತಹ ಮೆರವಣಿಗೆ ಇದು. ಕ್ಯಾಂಡಲ್ ಲೈಟ್ ಮಾರ್ಚ್, ಬೃಹತ್ ಆದಂತಹ ಕ್ಯಾಂಡಲ್ ಲೈಟ್ ಮಾರ್ಚ್ ಆಯೋಜನೆಯಾಗ್ತಾ ಇದೆ ಇವತ್ತು ಸಂಜೆ. ನೀಟ್ ಅಕ್ರಮದ ವಿರುದ್ಧ ದೇಶಾದ್ಯಂತ ಈ ಕ್ಯಾಂಡಲ್ ಲೈಟ್ ಮಾರ್ಚ್ ಅನ್ನ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳು ನಡೆಸಿದ್ದಾಯಿತು. ಸಂಸತ್ ಎದುರುಗಡೆ ಕಪ್ಪು ಬಟ್ಟೆ ಧರಿಸಿ ಬಂದು ಪ್ರತಿಭಟಿಸಿದ್ದಾಯಿತು. ಈಗ ಕ್ಯಾಂಡಲ್ ಲೈಟ್ ಮಾರ್ಚ್ ಅನ್ನು ಹಮ್ಮಿಕೊಂಡಿರುವಂತಹ ಕಾಂಗ್ರೆಸ್ ಈ ಹೋರಾಟವನ್ನು ಮತ್ತಷ್ಟು ಜೀವಂತವಾಗಿಡುವಂತಹ ಪ್ರಯತ್ನದಲ್ಲಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಷ್ಟ್ರದಾದ್ಯಂತ ನಡೆಯುತ್ತೆ, ಅಂದರೆ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತಹ ಮೆರವಣಿಗೆ ಆಗಿರುತ್ತೆ ಎನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಸಂಜೆ ಆಯೋಜನೆಯಾಗಿರುವಂತಹ ಕಾಂಗ್ರೆಸ್ನ ಬೃಹತ್ ಕ್ಯಾಂಡಲ್ ಲೈಟ್ ಮಾರ್ಚ್ ಇದು. ಅದರಲ್ಲಿ ಪ್ರಮುಖವಾಗಿ ಯುವಜನತೆ ಏನು ಪ್ರತಿಭಟಿಸ್ತಾ ಇರುವಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯಿತು. ಅದು ಅವರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ. ಜೊತೆಗೆ ರಾಹುಲ್ ಗಾಂಧಿ ಕೂಡ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕಿದರು. ಮೆಟ್ರೋ ಸೇವೆಗಳನ್ನು ಬಂದ್ ಮಾಡಿದ್ದು, ಜೊತೆಗೆ ಇಂಟರ್ನೆಟ್ ಸೇವೆ ಬಂದಾಗಿದ್ದು, ಹಾಗೆ ಅವರಿಗೆ ಅಲ್ಲಿ ಆಹಾರಗಳನ್ನು ಪೂರೈಕೆ ಮಾಡ್ತಾ ಇದ್ದದ್ದು, ಅದೆಲ್ಲದಕ್ಕೂ ಕೂಡ ನಿರ್ಬಂಧಗಳನ್ನು ಹೇರಿದ್ದು. ಅದೆಲ್ಲ ಏನೇ ಮಾಡಿದ್ರೂ ಕೂಡ ನಿಮಗೆ ನೀಟ್ ಪರೀಕ್ಷೆಯಲ್ಲಾಗುವಂಥ ಅಕ್ರಮವನ್ನು ಬಂದ್ ಮಾಡೋಕ್ಕಾಗಲಿಲ್ಲ, ಲೀಕ್ ಆಗೋದನ್ನು ಬಂದ್ ಮಾಡೋಕ್ಕಾಗಿಲ್ಲ ಅಂತ ಕುಟುಕಿದ್ರು. ಅದರ ಬೆನ್ನಲ್ಲೇ ಈಗ ಪ್ರಧಾನ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ನ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಇವತ್ತು ಸಂಜೆ ಬೃಹತ್ ಕ್ಯಾಂಡಲ್ ಲೈಟ್ ಮಾರ್ಚ್ ಇದು. ವಿದ್ಯಾರ್ಥಿಗಳ ಮೇಲಾದಂತಹ ದೌರ್ಜನ್ಯವನ್ನು ಖಂಡಿಸಿ ನಾವು ಈ ಮಾರ್ಚ್ ಅನ್ನು ಆಯೋಜನೆ ಮಾಡಿರೋದಾಗಿ ಹೇಳ್ತಾ ಇದೆ ಕಾಂಗ್ರೆಸ್. ಈ ಬಗ್ಗೆ ಕೆ.ಸಿ. ವೇಣುಗೋಪಾಲ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೊಂಬತ್ತಿ ಮೆರವಣಿಗೆ ಕಾಂಗ್ರೆಸ್ ಕರೆ ಕೊಟ್ಟಿರೋದು.